KMF ಎಲೆಕ್ಷನ್ ಕೂಡ ಈಗ ಸೆಷನ್ ಮುಗಿದ ತಕ್ಷಣ ಮಾಡಬೇಕು ಅಂತ ಇದೆ. ಅದ ಪ್ರಕಾರ ಡೇಟು ಆದಷ್ಟು ಬೇಗನೆ ಡೇಟ್ ಕೂಡ ಕೊಡ್ತಾ ಇದ್ದಾರೆ. KMF ಕೂಡ ಮಾಡ್ತಾರೆ. ಅಲ್ಲ, ಮೊನ್ನೆ ಅಲ್ಲ ಕೇಳೋದು, ಮೊದಲು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಭೀಮಾ ನಾಯಕನ್ನ KMF ಅಧ್ಯಕ್ಷ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಕೂಡ ನಾನು ಆಕಾಂಕ್ಷಿಸಿದ್ದೆ. ಅವತ್ತು ನನ್ನ ಪರವಾಗಿ ಈಗಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮತ್ತೆ DK ಸುರೇಶ್ ಅವರು ನನ್ನ ಪರವಾಗಿ ತುಂಬಾ ಬ್ಯಾಟಿಂಗ್ ಮಾಡಿದಂತವರು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಂಜೇಗೌಡರನ್ನ ಮಾಡಬೇಕು, ಶಾಸಕರನ್ನ ಮಾಡಬೇಕು ಅಂತ. ಆದ್ರೆ ಕಾರಣ ಏನಿತ್ತೋ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಭೀಮಾ ನಾಯಕ ಮಾತು ಕೊಟ್ಬಿಟ್ಟಿದ್ರು. ಅದರಲ್ಲಿ ನಮ್ಮ ಸುರೇಶ್ ಅವರು ಕೂಡ, ನಮ್ಮ ಆಗಿನ ಜಿಲ್ಲಾ ಮಂತ್ರಿಗಳು ಕೂಡ ಭೀಮಾ ನಾಯಕ್ ಪರ ಇದ್ರು. ಆಗ ಸಿದ್ದರಾಮಯ್ಯನವರು ಕರೆದು 1 ವರ್ಷ ಭೀಮಾ ನಾಯಕನ ಅಧ್ಯಕ್ಷರಾಗಿ KMFಗೆ ಟರ್ಮ್ ಇರೋದು 1 ವರ್ಷನೇ. ಅದಾದ್ಮೇಲೆ ನಿನ್ನ ಮಾಡ್ತೀನಪ್ಪ, ನೀನೇನು ಅಲ್ಲಿ ಇಲ್ಲಿ ಹೋಗ್ಬೇಡ, ಮಾತಾಡೋಕೆ ಹೋಗ್ಬೇಡ ಅಂದ್ರು. ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ ಮೇಲೆ ನಾನು ಸೈಲೆಂಟ್ ಆಗಿದ್ದೆ. ಈಗೂ ಕೂಡ ಅನ್ಕೊಂಡಿದ್ದೀನಿ ನಾನು. ಅವತ್ತು ಈಗಿನ ಮುಖ್ಯಮಂತ್ರಿಗಳು ಮತ್ತೆ ಅವರ ತಮ್ಮ DK ಶಿವಕುಮಾರ್ ಅಣ್ಣವರು, ಸುರೇಶ್ ಅಣ್ಣವರು, ಮತ್ತೆ ಅವತ್ತು ನನಗೆ ಮಾತು ಕೊಟ್ಟಿರುವಂತವ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದೇ ಆದ ಒಂದು ಗೌರವ ಉಳಿಸ್ಕೊಂಡವ್ರೆ. ಅದನ್ನ ಉಳಿಸ್ಕೊಂತಾರೆ. ಅವತ್ತು ಮಾತು ಕೊಟ್ಟರ ಪ್ರಕಾರ ಎರಡು ಕಡೆವರು ಕೂಡ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಚಿವ ಸ್ಥಾನ ಸಿಕ್ಕಿಲ್ಲ ಈ ಬಾರಿ.